ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಹೆವಿ ಬೀಟ್ಸ್ ವರ್ಕ್ ಇರುವಂತಹ ಒಂದು ಬ್ಲೌಸ್ ಪ್ಯಾಟರ್ನ್. ಅದರಲ್ಲೂ ಸ್ಲೀವ್ ಪಾರ್ಟ್ಗೆ ಹಾಕ್ತಾ ಇದ್ದೀನಿ. ಮೊದಲಿಗೆ ಜರಿ ಥ್ರೆಡ್ಡಲ್ಲಿ 2 ಲೈನು, ಒಂದು 2 ಲೈನ್ಸ್ ಹಾಕಿದ್ದೀನಿ. ಆಮೇಲೆ ಗ್ರೀನ್ ಕಲರ್ ಕಾಣ್ತಾ ಇರೋದು ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಒಂದು ಚೈನ್ ಸ್ಟಿಚ್ಚನ್ನು ಹಾಕಿದ್ದೀನಿ. ಈಗ ಬೀಟ್ಸಿಂದ ಒಂದು ಲೈನನ್ನು ಹಾಕ್ತಿದ್ದೀನಿ. ಬೀಟ್ಸು ಮತ್ತು ಜರಿ ಥ್ರೆಡ್ಡು ಇದೆಲ್ಲ ಕಾಪರ್ ಬೇಸ್ಡ್ ಇರುವುದು ಅಂತ ಹೇಳ್ಬೋದು. ಈಗ ಹಾಕ್ತಾ ಇರುವಂತಹ ದೊಡ್ಡ ಗಾತ್ರದ ಒಂದು ಬೀಡ್ಸ್ ಏನಿದೆಯೋ ಇದು ಬಂಚಲ್ಲಿ ಅಥವಾ ಕುಚ್ಚಲ್ಲಿ ಬರುತ್ತಲ್ಲ ಅಂಥದ್ದು. ಇದು ಅಷ್ಟೇ ನಾನೀಗ ಒಂದು ಕಾಪರ್ ಬೇಸ್ಡ್ ಅಂತಲೇ ಹೇಳ್ಬೋದು. ಸ್ಯಾರಿ ಬಂದು ಒಂದು ರೀತಿ ಲೈಟ್ ಕಲರು ಆರೆಂಜಿಶ್ ಇದೆ, ಅದಕ್ಕೆ ಸೂಟಬಲ್ ಆಗುತ್ತೆ ಅಂತ. ಅದರಲ್ಲೂ ಕಾಪರ್ ಒಂದು ಫಿನಿಶಿಂಗ್ ಇರುವಂತಹ ಬಾರ್ಡರ್ ಎಲ್ಲ ಇರೋದು, ವೀವಿಂಗ್ ಎಲ್ಲ ಕಾಪರಲ್ಲಿದೆ. ಹಾಗಾಗಿನೇ ಕಾಪರ್ ಬೇಸ್ಡ್ ಒಂದು ಬೀಡ್ಸನ್ನು ಯೂಸ್ ಮಾಡ್ತಿರೋದು. ಫಸ್ಟು ಚಿಕ್ಕ ಬೀಡ್ ಆಯಿತು, ಆಮೇಲೆ ಮಧ್ಯದಲ್ಲಿ ದೊಡ್ಡದು, ಈಗ ಆ ಕಡೆ ಚಿಕ್ಕ ಬೀಡ್ಸನ್ನು ಮತ್ತೆ ಹಾಕ್ತಾ ಇದ್ದೇನೆ. ಇದೇ ರೀತಿ ಇದು ಕಂಪ್ಲೀಟಾಗಿ ಮುಗಿದ ಮೇಲೆ ನೋಡಿ, ಇಲ್ಲಿ ತೊಗೊಂಡಿರುವಂತಹ ಸಿಲಿಂಡರ್ ಟೈಪ್ ಇರುವಂತಹ ಈ ಬೀಡ್ಸು ಅಥವಾ ರೈಸ್ ಬೀಡ್ ಅಂತಲೂ ಹೇಳ್ಬೋದು. ಇದನ್ನು ನಾನು ಈಗ ಒಂಥರ ಜಿಗ್ಜ್ಯಾಗ್ ಫಾರ್ಮೇಷನ್ ಕೊಡ್ತಿದ್ದೀನಿ. ನಿಧಾನಕ್ಕೆ ಅಬ್ಸರ್ವ್ ಮಾಡಿ ನೋಡಿ, ಅದರಲ್ಲಿ ಒಂದೊಂದೇ ಬೀಡನ್ನು ನಾನು ಈ ಥರ ಜಿಗ್ಜ್ಯಾಗ್ ಫಾರ್ಮ್ ಮಾಡ್ತಾಯಿದ್ದೀನಿ. ನೋಡಿ, ಯಾವಾಗಲೂ ಈ ಥರ ಕುಚ್ಚಲ್ಲಿ ಬರೋ ಬೀಡ್ಸನ್ನು ನಾವು ಡೈರೆಕ್ಟಾಗಿ ನೀಡಲ್ಗೆ ತೊಗೋಬೇಕು. ದಾರದಿಂದ ಕಟ್ ಮಾಡಿಬಿಟ್ಟು ಎಲ್ಲ ಹಾಕ್ಕೊಂಡು ಒಂದೊಂದೇ ತೊಗೊಂಡು ಪೋಣಿಸ್ಕೊಂಡು ಇದು ಮಾಡೋಕ್ಕೆ ಹೋಗಬಾರ್ದು. ದಾರದಿಂದನೇ ಅದನ್ನು ನೀಡಲ್ಗೆ ಪೋಣಿಸ್ಕೊಂಡು ಜಿಗ್ಜ್ಯಾಗ್ ಫಾರ್ಮೇಷನ್ ಮಾಡಬೇಕು. ಈಗ ಅದು ಕಂಪ್ಲೀಟ್ ಆಗಿದೆ. ಸ್ವಲ್ಪ ವೇಗವಾಗಿ ಈ ವಿಡಿಯೋ ಹೋಗ್ತಾ ಇದೆ, ಯಾಕಂತಂದರೆ ನಾನು ಸ್ಪೀಡ್ ಮಾಡಿದ್ದೀನಿ. ಹೆವಿ ಒಂದು ಸ್ಲೀವ್ ಡಿಸೈನ್ ಇದು. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಕ್ಲಿಪ್ ಸ್ಟೋನು ಗ್ರೀನ್ ಕಲರ್. ಆ್ಯಕ್ಚುಲಿ ಸ್ಯಾರಿ ಬಂದು ಫುಲ್ ಪ್ಲೇನ್ ಇದೆ, ಇದರಲ್ಲಿ ಯಾವುದೇ ಒಂದು ಕಲರು ಇಲ್ಲ. ಆದರೆ ಕಸ್ಟಮರು ಹೇಳಿದರು ಅಂತ ಹೇಳಿ ನಾನು ಗ್ರೀನ್ ಕಲರನ್ನು ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಬೇಕಾದರೆ, ಯಾಕಂದರೆ ಪ್ಲೇನ್ ಒಂದೇ ಬಣ್ಣ ನಾವು ಯೂಸ್ ಮಾಡೋಕ್ಕಿಂತ ಈ ರೀತಿ ನಾವು ಕಲರ್ ಕಾಂಬಿನೇಷನ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆರೆಂಜ್ಗೆ ಗ್ರೀನ್ ಸೂಪರಾಗಿರುತ್ತಲ್ವ, ಅದಕ್ಕೋಸ್ಕರ ಗ್ರೀನ್ ಕ್ಲಿಪ್ ಸ್ಟೋನನ್ನು ಇಲ್ಲಿ ಅಂಟಿಸ್ತಾ ಇದ್ದೇನೆ. ಅದು ಕೂಡ ಸ್ಕ್ವಯರಲ್ಲಿ ಇರುವಂಥದ್ದು. ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ತೋರಿಸಿದ್ದೀನಿ. ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ಲಾಗಿ ನೀಟಾಗಿ ಆರಾಮಾಗಿ ಮಾಡ್ಕೋಬೋದು. ಪುನಃ ಅದರ ಮೇಲ್ಗಡೆ ಮತ್ತೆ ಜಿಗ್ಜ್ಯಾಗ್ ಫಾರ್ಮ್ ಮಾಡಬೇಕಿದೆ. ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟು ಮಾಡಿದರೆ ಒಳ್ಳೆಯದು. ನಾನು ವಿಡಿಯೋಗೋಸ್ಕರ ರೆಕಾರ್ಡ್ ಮಾಡೋದಕ್ಕೆ ಅಂತ ಹಾಗೆ ಹಾಕ್ತಿದ್ದೀನಿ ಅಷ್ಟೇ. ನೀಟಾಗಿ ಡ್ರೈ ಆದಮೇಲೆ ಇದನ್ನು ಹಾಕಿದರೆ ಸೂಪರಾಗಿ ಈ ವರ್ಕು ಚೆನ್ನಾಗಿ ನೀಟಾಗಿ ಕೂರುತ್ತೆ. ಈಗ ಇಲ್ಲಿ ಜಿಗ್ಜ್ಯಾಗ್ ಫಾರ್ಮೇಷನ್ ಮಾಡ್ಕೋಬೇಕು ಬೀಡ್ಸಲ್ಲಿ, ರೈಸ್ ಬೀಡಿಂದ. ಈಗ ಅದನ್ನು ಕಂಪ್ಲೀಟ್ ಆಯಿತು. ಈಗ ಪುನಃ ಬೀಡ್ಸನ್ನು ನಾನು ಶುಗರ್ ಬೀಡ್ಸ್ ಬರುತ್ತಲ್ಲ, ಅದು ಒಳ್ಳೆ ಬ್ರ್ಯಾಂಡೆಡ್ ಇರುವಂತಹ ಕ್ವಾಲಿಟಿ ಇರುವಂತಹ ಬೀಡ್ಸು, ಅದರದ್ದು ಒಂದು ಪುಟ್ಟ ಶಾರ್ಟ್ಸ್ ಮಾಡಿ ಹಾಕಿದ್ದೆ. ಅದರಲ್ಲಿ ಚೆಕ್ ಮಾಡಿ ನೀವು ನೋಡ್ಬೋದು. ರೆಗ್ಯುಲರಾಗಿ ವೀಡಿಯೋಸ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಥ್ರೆಡ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ನೀಡಲ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಬೀಡ್ಸ್ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀನಿ. ಖಂಡಿತ ಒಮ್ಮೆ ನೋಡಿ ಫ್ರೆಂಡ್ಸ್. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಸೇಮ್ ಆವಾಗಲೇ ಆ ಕಡೆ ಹೇಗೆ ಬಾರ್ಡರನ್ನು ಹಾಕಿದ್ವು ಅದೇ ಥರ ಬಾರ್ಡರನ್ನು ಕೆಳಗಡೆ ಭಾಗದಲ್ಲಿ ಏನಿತ್ತು ಅದನ್ನು ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಫಸ್ಟು ಶುಗರ್ ಬೀಡು, ಆಮೇಲೆ ಕುಚ್ಚಲ್ಲಿ ಬರುವಂತಹ ಬೀಡ್ಸು ದೊಡ್ಡದು. ಇದು ಲೆಕ್ಕದಲ್ಲಿ ಹೇಳ್ತೆ 3 mm 4 mm ಅಂತ. ಎಕ್ಸಾಕ್ಟು ಸೈಜದ್ದು ನನಗೆ ಗೊತ್ತಿಲ್ಲ, ಹಾಗಾಗಿ ಹೇಳ್ತಿಲ್ಲ. ಈಗ ಅದು ಹೇಗೆ ಕೆಳಗಡೆ ಬಾರ್ಡರ್ ಬಂತು ಅದೆಲ್ಲ ಅದೇ ಥರ ಹಾಕ್ಬಿಟ್ಟು ನೋಡಿ ಕುಂದನನ್ನು ಅಂಟಿಸಿದ್ದೀನಿ ಗ್ರೀನ್ ಕಲರು. ಕರೆಕ್ಟ್ ಗ್ಯಾಪ್ ಬಿಟ್ಟು ಹಾಕ್ಕೋಬೇಕು. ಅಂದರೆ ನಾನಿಲ್ಲಿ ಇದಕ್ಕೆ ಬೀಡ್ಸಿಂದ ಔಟ್ಲೈನ್ ಕೊಡೋದಿದೆ. ಒಂದೊಂದು ಕುಂದನಿಗೂ ಕರೆಕ್ಟಾಗಿ ಬೀಡ್ಸ್ ಔಟ್ಲೈನ್ ಕೊಟ್ಟರೆ ಪಕ್ಕ ಅದು ನೀಟಾಗಿ ಬರಬೇಕು. ತುಂಬ ಅಂಟ್ಕೊಂಡು ಬರಬಾರ್ದು, ಹಾಗಂತ ತುಂಬ ದೂರನೂ ಆಗಬಾರ್ದು. ಆ ರೀತಿ ನೋಡಿಕೊಂಡು ಅದನ್ನು ಗ್ಲೂ ಹಾಕಿ ಕುಂದನ್ಸ್ ಅಂಟಿಸಿದ್ದೀನಿ. ಈಗ ನೀಟಾಗಿ ಇದೆಲ್ಲದಕ್ಕೂ ಔಟ್ಲೈನ್ ಕೊಡಬೇಕು. ತಿಲ್ಕದ ಶೇಪ್ ಕುಂದನ್ ಅಂತಂದರೆ ಆ ಶೇಪ್ ಹೇಗಿದೆಯೋ ಹಾಗೆ ನಮಗೆ ಈ ಒಂದು ಪ್ಯಾಟ್ರನ್, ಅಂದರೆ ನಾವು ಆ ಶೇಪ್ಗೆ ತಕ್ಕನಂತೆ ಬೀಡ್ ವರ್ಕನ್ನು ಹಾಕಬೇಕು. ಇದು ಒಂದು ಒಳ್ಳೆಯ ಒಂದು ಪರ್ಫೆಕ್ಟಾಗಿ ಬರಬೇಕು ನೋಡಿ, ಆವಾಗಲೇ ಇದ್ರದ್ದು ಲುಕ್ಕು ಚೆನ್ನಾಗಿರುತ್ತೆ ನೋಡಿ. ಈಗ ಎಂಡ್ ನೋಟ್ ಹಾಕಿ ಈಗ ಪುನಃ ಇನ್ನೊಂದು ಕುಂದನ್ಗೂ ಇದೇ ರೀತಿ ಔಟ್ಲೈನ್ ಹಾಕ್ತೀನಿ. ಈಗ ಆಲ್ಮೋಸ್ಟ್ ಅದೆಲ್ಲ ಮುಗೀತು. ಈಗ ಜರಿದು ಥ್ರೆಡ್ಡಿಂದ ಇಲ್ಲಿ ನಾನು ಒಂದು ಲೈನ್ ಕೊಟ್ಟಿದ್ದೆ. ಈಗ ನೋಡ್ಕೊಳ್ಳಿ, ನಾನು ಜಸ್ಟು 3 ಎಳೆ ದಾರ ತೊಗೊಂಡಿದ್ದೆ ತಿಕ್ಕಾಗಿ ಕಾಣಬೇಕು ಅಂತ. ಸಿಲ್ಕ್ ಥ್ರೆಡ್ ಗ್ರೀನ್ ಕಲರಿಂದ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಅಂದರೆ ಅಲ್ಲಿ ಬಾರ್ಡರಲ್ಲಿ ಯಾವ ರೀತಿ ಈ ಕಡೆ ಇತ್ತು ಕುಂದನ್ಗೂ ಆ ಕಡೆ ಬದಿಗೂ ಅದೇ ರೀತಿ ಹಾಕ್ತಿದ್ದೀನಿ. ಈಗ ಇಲ್ಲೊಂದು ಮಾರ್ಕಿಂಗ್ ಏನು ನೋಡ್ತಿದ್ರು, ಒಂದೊಂದು ಇಂಚಿಗೆ ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ.
ಇದು ಇನ್ನೊಂದಷ್ಟು ಡಿಸೈನ್ ಮಾಡಲಿಕ್ಕೆ ಅದಕ್ಕೂ ಮೊದಲು ಚೆಕ್ ಮಾಡ್ಕೊಳ್ಬೇಕು. ಮೊದಲೇ ನಾನು ಚೆಕ್ ಮಾಡಿ ಎಲ್ಲ ಸರಿಯಾಗಿ 1 ಇಂಚ್ ಆದರೆ ಈ ಗ್ಯಾಪಿಗೆ ಸರಿಯಾಗಿರುತ್ತೆ ಅಂತ ಈಗ ಗ್ಲೂ ಹಾಕ್ತಿದ್ದೀನಿ. ಕ್ಲಿಪ್ ಸ್ಟೋನೇ ತೊಗೊಳ್ತಾ ಇದ್ದೀನಿ. ಇದಕ್ಕೂ ವೈಟ್ ಕಲರ್ ಕ್ಲಿಪ್ ಸ್ಟೋನ್ ಬರುತ್ತಲ್ಲ ಅದನ್ನು ಇಲ್ಲಿ ಅಂಟಿಸ್ತಾ ಇದ್ದೀನಿ, ರೌಂಡ್ ಶೇಪಲ್ಲಿರೋದು. ಬ್ರೈಡಲ್ ಬ್ಲೌಸ್ ಡಿಸೈನ್ ಥರನೇ ಇರುತ್ತೆ, ಆದರೆ ನಿಜವಾಗ್ಲೂ ಆರಾಮಾಗಿ ಇಂಥ ವರ್ಕೆಲ್ಲ ಮಾಡ್ಬೋದು. ಬೀಡ್ಸಿಂದ ಕುಂದನಿಂದ ವರ್ಕ್ ಮಾಡೋದು ತುಂಬ ಡಿಫಿಕಲ್ಟ್ ಏನಿಲ್ಲ. ಕರೆಕ್ಟಾಗಿ ಪ್ಲ್ಯಾನಿಂಗ್ ಗೊತ್ತಿರಬೇಕು, ಹೇಗೆ ಹಾಕಬೇಕು ಅಂತ ಗೊತ್ತಿರಬೇಕು. ಈಗ ಅದು ಡ್ರೈ ಆಗೋಷ್ಟೊತ್ತಿಗೆ ಇಲ್ಲಿ ಒಂದಷ್ಟು ಕುಂದನ್ ಅಂಟಿಸ್ಬೇಕಿದೆ. ಅದಕ್ಕೋಸ್ಕರ ಈಗ ನಾನು ಇಲ್ಲಿ ಗ್ಲೂ ಹಾಕ್ತಿದ್ದೀನಿ. ಡ್ರೈ ಆಗೋ ಟೈಮಲ್ಲಿ ಮೇಲ್ಗಡೆ ಅದು ಎಲ್ಲ ಡ್ರೈ ಆಗೋಷ್ಟೊತ್ತಿಗೆ ಕೆಳಗಡೆ ಕೂಡ ಅದು ಡ್ರೈ ಆಗಿಬಿಡುತ್ತೆ, ಯಾವುದು ಕುಂದನ್ಸ್ ಎಲ್ಲ ಅಂಟಿಸ್ಬಿಟ್ರೆ. ಸೊ ಒಂದೊಂದು ಕೆಲಸ ಮಾಡುವಾಗ ಪ್ಲ್ಯಾನಿಂಗ್ ಇತ್ತು ಅಂತಂದರೆ ಇನ್ನೊಂದಕ್ಕೆ ಕಾಯೋ ಅವಶ್ಯಕತೆ ಇರಲ್ಲ. ಅದ್ರ ಪಾಡಿಗೆ ಅದು ಒಣಗ್ತಾ ಇದ್ದಂಗೆ ಇದ್ರದ್ದು ಕೆಲಸನೂ ನಾನು ಮಾಡ್ಕೊಂಡಿದ್ದೀನಿ. ಈಗ ಪುನಃ ಇಲ್ಲಿ ಇನ್ನೊಂದು ಮಾರ್ಕಿಂಗ್ ಏನು ಅಂತಂದರೆ ಲೈನ್ ಬರ್ಕೊಳ್ಬೇಕು. ಯಾಕಂತಂದರೆ ನಮಗೆ ಈ ಅಗಲದಲ್ಲಿ ಒಂದು ಪ್ಯಾಟರ್ನ್ ಮಾಡಬೇಕು, ಅದಕ್ಕೆ ಅದನ್ನು ಚೆಕ್ ಮಾಡ್ಕೋತಾ ಇದ್ದೀನಿ. ಈಗ ಆ ಲೈನಿಗೆ ಕರೆಕ್ಟಾಗಿ ಈ 3 ಲೈನ್ಸು ಬರುತ್ತೆ. ಇಲ್ಲಿ ಬೀಡ್ಸದ್ದು ನಾನೇನು ತೋರಿಸಿದ ಮೇಲೇನು ಅದೇ ಥರ ಹಾಕಬೇಕು. ಈಗ ಕುಂದನ್ಸ್ ಎಲ್ಲ ಡ್ರೈ ಆಗೋಷ್ಟೊತ್ತಿಗೆ ನಾನು ಆ ಮೇಲ್ಗಡೆ ಭಾಗದಲ್ಲಿ ಕೂಡ ಈಗ ಬೀಡ್ಸ್ ಲೈನನ್ನು ಹಾಕ್ತಿದ್ದೀನಿ. ಆಗಲೇ ಮೊದಲೇ ಹೇಳಿದಂತೆ ಇದು ಬೀಡ್ಸಿಂದ ಜಾಸ್ತಿ ಕವರ್ ಆಗುತ್ತೆ. ಫುಲ್ ಹೆವಿ ಒಂದು ಬೀಡ್ಸ್ ವರ್ಕಿಂದ ಕೂಡಿರುವಂತಹ ಒಂದು ಬ್ಲೌಸ್ ವರ್ಕ್ ಇದು. ಈಗ ಸೇಮ್ ಸೆಂಟರ್ದು ಹಾಕಿದ ಮೇಲೆ ಆ ಕಡೆಗೆ ಈ ಕಡೆಗೆ ಸೇಮ್ ಶುಗರ್ ಬೀಡ್ಸ್ ಇದೆಯಲ್ಲ ಅದನ್ನು ಹಾಕಿ ಮುಗಿಸ್ಕೋಬೇಕು. ಈಗ ಇಲ್ಲಿ ಕುಂದನ್ಸ್ ಅಂಟಿಸಿರೋದು ಡ್ರೈ ಆಗಿದೆ. ಈಗ ಇದಕ್ಕೆ ಸುತ್ತಲೂ ಶುಗರ್ ಬೀಡ್ಸಿಂದ ಒಂದು ರೌಂಡು ಹಾಕ್ತಾಯಿದ್ದೀನಿ. ಮೊದಲನೇ ಬಾರಿ ವಿಡಿಯೋ ನೋಡ್ತಿರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ವೀಡಿಯೋಸ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದೆ ನನಗೆ ಅದರದ್ದು ಕುರಿತಾಗಿ ನನಗೆ ಎಲ್ಲನೂ ಅಪ್ಡೇಟ್ ಬರ್ತಾ ಇರುತ್ತೆ ಯೂಟ್ಯೂಬ್ ಕಡೆಯಿಂದ. ಸೊ ಅದರಿಂದ ಗೊತ್ತಾಗಿದೆ ಅನ್ನೋದು ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಚಾನಲ್ ಇನ್ನೂ ಬೇಗ ಬೆಳೆಯುತ್ತೆ. ಒಂದಷ್ಟು ಹೈಟ್ ಅಂದರೆ ಎತ್ತರಕ್ಕೆ ನಾವು ರೀಚ್ ಆಗ್ಬೋದಲ್ಲ, ಅದಕ್ಕೋಸ್ಕರ. ನೋಡಿ ಈಗ ಒಂದು ರೌಂಡು ಶುಗರ್ ಬೀಡ್ ಆದಮೇಲೆ ಈಗ ಪುನಃ ದೊಡ್ಡ ಗಾತ್ರದ ಬೀಡಿಂದ ಸುತ್ತಲೂ ಅದಕ್ಕೆ ಮತ್ತೆ ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಅದು ಎಷ್ಟು ಸಫಿಷಿಯೆಂಟಾಗಿ ಆಗುತ್ತೋ ಅಷ್ಟೇ ಹಾಕಬೇಕು. ಈಗ ಇನ್ನೊಂದು ರೌಂಡು ಬೀಡ್ಸನ್ನು ಮತ್ತೆ ಹಾಕೋದಿದೆ. ಇದು ಸ್ವಲ್ಪ ಡಲ್ ಗೋಲ್ಡ್ ಅಂತ ಹೇಳ್ಬೋದು. ಇಷ್ಟೊತ್ತು ಕಾಪರ್ ಬೀಡ್ಸನ್ನೇ ಯೂಸ್ ಮಾಡಿದ್ದೆ. ಈಗ ಯೂಸ್ ಮಾಡ್ತಾ ಇರೋದು ಒಂದು ಸ್ವಲ್ಪ ಡಲ್ ಗೋಲ್ಡ್. ನಮಗೆ ಸುಮಾರು ಇದರಲ್ಲೂ ಅಷ್ಟೇ 3mm 4mm ಬೀಡ್ಸಲ್ಲಿ ಕೂಡ ನಮಗೆ ಎಲ್ಲ ಥರ ಕಲರು ಶೇಡು ಎಲ್ಲ ಅಂದರೆ ಗೋಲ್ಡಲ್ಲಿ ಡಲ್ ಗೋಲ್ಡು, ಆ್ಯಂಟಿಕ್ ಗೋಲ್ಡು ಆ ಥರ ಸಿಗುತ್ತೆ. ಇವಾಗ ಕಾಪರ್ ಸಿಗ್ತಾ ಇದೆ. ಈ ರೀತಿ ಸಿಗೋದ್ರಿಂದ ನಮಗೆ ಯೂಸ್ಫುಲ್ ಆಗಿರುತ್ತೆ, ಚೆನ್ನಾಗಿ ಯೂಸ್ ಮಾಡ್ಬೋದು. ಈಗ ಅದರದ್ದು ಒಂದು ಲೈನ್ ಕಂಪ್ಲೀಟ್ ಮಾಡ್ಕೋತೇನೆ. ನೀಟಾಗಿ ಒಂದೊಂದನ್ನು ಇದೇ ರೀತಿ ಹಾಕಿದ ಮೇಲೆ ಎಂಡ್ ನಾಟ್ ಕೊಡಬೇಕಾಗತ್ತೆ. ಹಾಗೆ ಇನ್ನೊಂದು ಆನ್ಲೈನ್ ಕ್ಲಾಸಸ್ ನಮ್ಮ ಚಾನಲ್ ಮುಖಾಂತರ ಅಂದರೆ ನಾನು ಮಾಡ್ತಾ ಇರ್ತೀನಿ ಆನ್ಲೈನ್ ಕ್ಲಾಸಸ್ಸು. ಇಂಟ್ರೆಸ್ಟ್ ಇದೆ ಅಂದರೆ ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ಗೆ ಮೆಸೇಜ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಈಗಾಗಲೇ ನಾನು ಮೇಲ್ಗಡೆ ಒಂದು 3 ಲೈನ್ಸ್ದು ಮಾಡಿದ್ದೆ. ಇಲ್ಲಿ ಕೆಳಗಡೆ ಏನಿರುತ್ತೋ ಅದೇ ರೀತಿ ಮೇಲ್ಗಡೆ ಪೋರ್ಷನ್ ಅಷ್ಟು ಹಾಕಿದರೆ ನಮ್ಮ ಈ ಒಂದು ಬಾರ್ಡರ್ ಅಥವಾ ಹೆವಿ ಬೀಡ್ಸ್ ವರ್ಕಿಂದ ಕೂಡಿರೋ ಬಾರ್ಡರ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈಗ ಮೇಲ್ಗಡೆ ಅದು ಎಲ್ಲ ಹಾಕಬೇಕು. ಮೀನ್ ಟೈಮ್ ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಕುಂದನ್ಸ್ ಹಾಕ್ಬಿಟ್ಟು ಈ ಸ್ಪೇಸ್ ಏನಿದೆಯೋ ಇದನ್ನು ಸುಮಾರು ರೀತಿ ನಾವು ಹಾಕ್ಬೋದು. ಇಲ್ಲಿ ಥ್ರೆಡ್ ವರ್ಕಿಂದನೂ ಪಾನಿ ವರ್ಕ್ ಅಂತ ಹೇಳ್ತೀವಿ, ವಾಟರ್ ಫಿಲ್ಲಿಂಗು ಬೀಡ್ಸಿಂದ ಹಾಕ್ಬೋದು. ಮತ್ತು ಬೀಡ್ಸ್ ಹಾಕಿದರೆ ತುಂಬ ಗಜಿಬಿಜಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಕುಂದನ್ಸ್ ಅಂಟಿಸ್ಬಿಟ್ಟು ಆರೆಂಜ್ ಕಲರ್ ಏನಿದೆಯೋ ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ಐ ಶೇಪ್ ಕುಂದನನ್ನು ಇಲ್ಲಿ ಅಂಟಿಸ್ಬಿಡ್ತೀನಿ. ಈ ಥರ ಸಿಂಪಲ್ಲಾಗಿ ಅಂತ ಅನಿಸ್ಬೋದು, ಬಟ್ ಕುಂದನ್ ಇಷ್ಟೇ ಅಂಟಿಸಿ ಬಿಡುತ್ತೀನಿ. ಇದಕ್ಕೆ ಔಟ್ಲೈನೆಲ್ಲ ಹಾಕೋಕ್ಕಾಗಲ್ಲ, ಯಾಕಂದರೆ ಬೀಡ್ಸ್ ಅಡ್ಡ ಬರುತ್ತೆ. ನಿಮ್ಗೆ ಈ ಥರ ಬೇಡ ಅಂತಂದರೆ ನೀವು ಪಾನಿ ವರ್ಕ್ ಅಥವಾ ವಾಟರ್ ಫಿಲ್ಲಿಂಗ್ ವರ್ಕನ್ನು ಖಂಡಿತ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ ಇಲ್ಲಿ ಯಾವುದೇ ಬಣ್ಣಗಳಿಲ್ಲ. ಈ ಸ್ಯಾರಿ ಇರೋದು ಸೆಲ್ಫು ಸ್ಯಾರಿ, ಅದು ಏನು ಒಂದೇ ಕಲರೇ ಇದೆ ಬ್ಲೌಸು ಮತ್ತು ಸ್ಯಾರಿ ಎಂಟೈರ್ ಇದು. ಇನ್ನೊಂದು ಏನು ಅಂತಂದರೆ ಈ ಒಂದು ಸೀರೆಗೂ ಕೂಡ ನಾನು ವರ್ಕ್ ಮಾಡಿದ್ದೀನಿ. ಅದರದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಖಂಡಿತ ನೋಡಿ ಯಾವ ರೀತಿ ಅದಕ್ಕೆ ಪ್ಯಾಟ್ರನ್ ಹಾಕಿದ್ದೀನಿ, ಡಿಸೈನ್ ಮಾಡಿದ್ದೀನಿ ಅಂತ. ಇಲ್ಲಿ ಹಾಕಿರುವಂತಹ ಒಂದು ಡಿಸೈನ್ ಅಂದರೆ ಈ ಕಂಪ್ಲೀಟ್ ಒಂದು ಬೀಡ್ಸ್ ವರ್ಕ್ ಏನು ಮಾಡಿದ್ದೀನಿ ಅದಕ್ಕೆ ಮ್ಯಾಚ್ ಆಗೋ ಥರ ಸೀರೆಯಲ್ಲೂ ಹಾಕಿದ್ದೀನಿ.
ಅದನ್ನು ನೋಡಿದರೆ ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ. ಸೀರೆಯಲ್ಲೂ ಕೂಡ ನಾವು ವರ್ಕ್ ಮಾಡಿ ಹೈಲೈಟ್ ಮಾಡ್ಕೋಬೋದು ಅಥವಾ ಇನ್ನೂ ಒಂಥರ ಡಿಸೈನರ್ ಸ್ಯಾರಿಯಾಗಿ ಕನ್ವರ್ಟ್ ಮಾಡ್ಬೋದು. ಈಗ ಪ್ರತಿಯೊಂದು ಸರ್ಕಲ್ ಮೋಟಿವ್ಸ್ ಏನಿದೆಯೋ ಅದಕ್ಕೆಲ್ಲ ಗ್ರೀನ್ ಕಲರಲ್ಲಿ ಒಂದು ಔಟ್ಲೈನ್ ಕೊಡ್ತಿದ್ದೀನಿ. ಆಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದು. ನೋಡಿ ಈ ರೀತಿಯಾಗಿ ಬಂದಿದೆ. 2 ಸ್ಲೀವು ರೆಡಿ ಆಯಿತು. ಚಿಕ್ಕ ಚಿಕ್ಕ ಬುಟ್ಟಾಸ್ ಮೇಲ್ಗಡೆ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಓಕೆ ಫ್ರೆಂಡ್ಸ್, ಇದು ಈಸಿಯಾಗಿದೆ ಅಲ್ವಾ? ಖಂಡಿತ ಟ್ರೈ ಮಾಡಿ ನೀವು ನಿಮ್ಮ ಒಂದು ಬ್ಲೌಸ್ ವರ್ಕಿಗೆ ಹಾಕ್ಕೊಳ್ಳಿ. ಇದು ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕಲ್ಲೂ ಇದೇ ಥರ ಸಿಂಪಲ್ ವರ್ಕ್ ಬಂದಿದೆ ಮತ್ತು ಬುಟ್ಟಾಸ್ ಮಾತ್ರ ಹಾಕಿದ್ದೀನಿ, ಹೆಚ್ಚಿಗೇನು ಮಾಡಿಲ್ಲ ಫ್ರೆಂಡ್ಸ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.